ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮೂರಿನ ಯುವಧುರೀಣರಾದ ಬಸವನಗೌಡರ ಹೊಲಕ್ಕೆ ನಾನು ಇವತ್ತಿನ ದಿವಸನ ನಾನು ಕಬ್ಬ ಕಡಿ ಮಿಷನ್ ಹೊಡಕ್ಕೆ ಬಂದನು. ಮತ್ತು ಇವತ್ತಿನ ದಿವಸ ನಾನು ಎಲ್ಲ ನನ್ನ ರೈತರಿಗೆ ಸಂಪೂರ್ಣವಾಗಿ ಇದರ ವಿವರಣೆ ಹೇಳ್ತಾನು. ಬರ್ರಿ ನಾನು ಇದೆಲ್ಲ ಸಂಪೂರ್ಣ ವಿವರಣೆ ಹೇಳ್ತಾನಂತ ನೋಡತ್ತರಲ್ಲ. ಕಬ್ಬ ಕಡಿ ಮಿಷನ ಇದು ನಂದು ಎರಡನೇ ಭಾಗಿನೊಳಗೆ ಸಂಪೂರ್ಣ ಮಾಹಿತಿ ಹೇಳ್ತಾನು ನನ್ನ ರೈತರಿಗೆ ನೋಡತ್ತರಲ್ಲ. ನೋಡ್ರಿ ಬರ್ರಿ ಹಂಗೆ ಮುಂದೆ ಹೋಗೋಣ. ಈಗೇನು ನೋಡತ್ತಾರಲ್ಲ, ಇದು ಸಂಪೂರ್ಣ ಇದು ಕಬ್ಬು ಕಟಾವು ಮಾಡೈತಿ ಮಿಷನ್. ಇದನ್ನು ಈಗೇನು ಮಿಷನ್ ಐತಲ್ಲ ಪೂರ್ತಿ ಇದನ್ನು ಕಟಾವು ಮಾಡೈತಿ. ಇದ್ರಾಗ ನಮಗೆ ನೋಡಕ್ಕೆ ಸಮಾನ ಕೋಲ್ ಸಿಗೋದಿಲ್ಲ ನೋಡತ್ತಾರಲ್ಲ. ಮುಂದೆ ಮಿಷನ್ ಕಟ್ ಮಾಡ್ಕೊಂಡು ಹೋಗೈತಿ. ನಾನು ಹಿಂದೆ ನೋಡಾಕತ್ತಾನ ಅದನ್ನು. ಈಗ ನೋಡಕ್ಕೆ ನಮ್ಗೆ ಇದ್ರಾಗ ಒಂದು ಇಟ್ಟು ಕೋಲ್ ಸಿಗೋದಿಲ್ಲ. ಆಮೇಲೆ ರೌಂಡ್ ಸಮಾನ ನಮಗೆ ಗುರ್ತಾಗದಂಗೆ ಪುಡಿ ಆಗಿರ್ತೈತಿ. ಈ ಥರನಾಗಿದ್ದು ಈ ಮಿಷನ್ ನಾವು ಹಚ್ಚಿದ್ವು ಅಂತಂದ್ರೆ ರೌದಿ ಕಟ್ಟಾಕತಿ. ಈ ರೌದಿ ನಾವು ಸುಡು ಜರತ್ತಿಲ್ಲ. ಇದು ನಾವು ಹಿಂಗೆ ಬಿಟ್ಟು ಅಂತಂದ್ರೆ ಸಂಪೂರ್ಣವಾಗಿ ಸಾವಯವ ಗೊಬ್ಬರ ಆಕತಿ ಅಂತ ನನ್ನ ರೈತ ಬಂದವರಿಗೆ ನಾನು ಹೇಳಿ ಬಯಸ್ತೇನೆ. ನಾವು ನಮ್ಮ ಹೊಲಕ್ಕೆ ಈ ಮಿಷನ್ ಹಚ್ಬೇಕಂತಂದ್ರೆ ಸಾಲಿಗೆ 4 ಫೂಟ್ ಅಂತರ ಇರಬೇಕು. ಸಾಲಿಗೆ 4 ಫೂಟ್ ಅಂತರ ಇತ್ತಂತಂದ್ರೆ ಈ ಮಿಷನ ನಮ್ಗೆ ಹಚ್ಚಕ್ಕೆ ಬರುತ್ತೆ. ಇದು ಸಾಲಿನ ಸಾಲು, ಇದು ಕಬ್ಬಿನ ಸಾಲು ಐತಿ. ಈ ಸಾಲಿಂದನ ಈ ಸಾಲಿಗೆ 4 ಫೂಟ್ ಐತಿ. ಇದು 4 ಫೂಟ್ ಸಾಲು ಬಿಟ್ರೆ ಅಗದಿ ಜಬರ್ದಸ್ತ್ ಕಟ್ ಮಾಡ್ತೈತಿ. ಮತ್ತು ಯಾವುದೋ ಥರನ ಒಂದು ಗಣಿಗೆ ಸಮಲ ಕಬ್ಬು ಕೀಳಾಗೋದಿಲ್ಲ. ಮತ್ತು ನಾವು 3 ಫೂಟ್ ಸಾಲು ಬಿಟ್ಟು ಅಂತಂದ್ರೆ ಈ ಮಿಷನ್ ಅದ್ರಾಗ ದಾಟೋದಿಲ್ಲ. ನಾವು ಮಿಷನ್ ಹಚ್ಚಬೇಕಂತಂದ್ರೆ ನಮಗೆ 4 ಫೂಟ್ ಸಾಲು ಬೇಕಂತ. ಮತ್ತು ಈಗೇನು 4 ಫೂಟ್ ಸಾಲು ಬಿಟ್ಟು ನಾವು ಕಬ್ಬು ಹಾಕಿದೇವಲ್ಲ, ಈ ಕಬ್ಬ ಇದು ಬಿದ್ದರೂ ಸಮಸ್ಯೆ ಇಲ್ಲ. ಇದು ಕಬ್ಬು ಎಷ್ಟು ಬೀಳ್ತದಲ್ಲ ಅಷ್ಟು ಚಂದ ಈ ಮಿಷನ್ಗೆ ಹೋಗತಿ. ನಮ್ಮ ರೈತರು ಕಬ್ಬು ಬೀಳ್ತದೆ ಅಂತ ಹೇಳ್ಯಾರ, ಹೆದರು ಕಾರಣ ಇಲ್ಲ. ಮತ್ತು ನಮ್ಮ ಇದು ಕಬ್ಬ ಕಡಿ ಮಿಷನ್ ಹಚ್ಬೇಕಂತಂದ್ರೆ ನಮ್ಮ ಹೊಲ ಪೂರ್ತಿ ಆರಬೇಕು, ಗಟ್ಟಿ ಆಗ್ಬೇಕು. ಆಮೇಲೆ ಮಿಷನ್ ದಾಟಾಡೋಕ್ಕಾಗಲಿ. ಮತ್ತು ಈಗೇನು ನಮ್ಮ ಈ ವಾಹನ ಅದಾವಲ್ಲ, ಈ ವಾಹನ ಆಗಲಿ ನಮ್ಮ ಹೊಲದಾಗ ಸಲ ದಾಟಿ ಹೋಗ್ಬೇಕಂತಂದ್ರೆ ನಮ್ಮ ಹೊಲ ಪೂರ್ತಿ ಗಟ್ಟಿ ಇರಬೇಕು, ಪೂರ್ತಿ ಸಂಪೂರ್ಣ ಆರಿರಬೇಕು. ಯಾಕಂತಂದ್ರೆ ಮಿಷನ್ ಅಡ್ಡಾಡೋಕ್ಕೂ ಗಟ್ಟಿ ಬೇಕು. ಆಮೇಲೆ ಅದರ ಮುಂದೆ ಏನಿದೆ ಕಟ್ ಆಗಿರ್ತೈತಲ್ಲ, ಕಟ್ ಆದ ಕಬ್ಬ ತೊಗೊಂಬರಾಕನು ಭೂಮಿ ಸಂಪೂರ್ಣ ಆರಿರ್ಬೇಕಂತ. ಈಗ ನಾವು ನೋಡತ್ತೇವಲ್ಲ, ಇವೆಲ್ಲ ವಜ್ಜದ ಗಾಡಿ ಹಾಕವು. ಇವೆಲ್ಲ ಸಂಪೂರ್ಣ ನಮ್ಮ ಹೊಲದಾಗ ಸರಳವಾಗಿ ದಾಟ್ಬೇಕಂತಂದ್ರೆ ನಮ್ಮ ಹೊಲ ಸಂಪೂರ್ಣ ಗಟ್ಟಿ ಆಗ್ಬೇಕು. ಪೂರ್ತಿ ಆರಿದಾಗ ನಮಗೆ ಈ ಮಿಷನ್ ಹಚ್ಚಕ್ಕೆ ಬರ್ತಾರಲ್ಲ. ಇವೆಲ್ಲ ಗಾಡಿ ಈ ಕಬ್ಬ ಕಡಿ ಮಿಷನ್ ಹಿಂದಿಂದ ಅಡ್ಡಾಡ್ಬೇಕಾಗ್ತೈತಿ. ಅದಕ್ಕಾಗಿ ನಮ್ಮ ಹೊಲ ಸಂಪೂರ್ಣ ಆರಿರ್ಬೇಕು. ಆರಿದ್ರನ ಈ ಮಿಷನ ಸರಿಯಾಗಿ ಯಾವುದಕ್ಕೂ ತೊಂದರೆ ಇಲ್ಲಂಗೆ ದಾಡ್ತದೆ. ಮತ್ತು ನಮಗೆ ಈ ಮಿಷನಿಂದ ಮತ್ತು ಏನು ಲಾಭ ಅಂತಂತಂದ್ರೆ ಇದು ತಳದಾಗ ಒಂದಿಟ್ಟು ಕೂಲಿ ಮಾಡೋದಿಲ್ಲ, ಅದು ಲಾಭ. ಮತ್ತು ಇದು ಪೂರ್ತಿ ಮ್ಯಾಲ ಇರಿಸನು ಕಟಾವು ಆಕತಿ. ಇದರಿಂದನ ರೈತಿಗೆ ಭಾಳ ಲಾಭ ಆತಿ. ಮತ್ತು ಇದು ಒಂದು ದಿವಸಕ್ಕೆ 2,500ರಿಂದ 300 ಟನ್ ಕಬ್ಬ ಕಡಿತೈತಿ. ನಾವು ಗ್ಯಾಂಗ್ ಹಚ್ಚಿ 200 ಟನ್ ನಾವು ಕಬ್ಬು ಕಡಿಬೇಕಂತಂದ್ರೆ ನಮಗೆ 15ರಿಂದ 20 ದಿನ ಟೈಮ್ ಬೇಕು. ಈ ಮಿಷನ್ ಹಚ್ಚೋದ್ರಿಂದ ಒಂದು ದಿವಸದಾಗ ನಾವು 200 ಟನ್ ಕಬ್ಬ ಕಡಿಬೋದು.
ಇಷ್ಟು ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.